1991ರಲ್ಲಿ ಅದು ಕಟ್ಟಡ ಆಗಿರೋದು. ಯಾರು ಪುಟ್ಟಲಿಂಗೇಶ್ ಗೌಡ್ರು ಅನ್ನೋರು ಉದ್ಘಾಟನೆ ಸಚಿವರು ಬಂದಿರೋದು ಅವತ್ತು ಕಾಲದಲ್ಲಿ. ಎಸ್ ಮಾಧುಸ್ವಾಮಿ ಅವರು ಶಾಸಕರಾಗಿದ್ರು ಅವತ್ತು. ಅವತ್ತಿಂದ ಇದ್ದಿದ್ದು ಏನೂ ಇಲ್ಲ. ಮುಜರಾಯಿ ಇಲಾಖೆಗೆ ಎಂದು ನಮ್ಮ ರಂಗನಾಥಸ್ವಾಮಿ ದೇವಸ್ಥಾನ ಸೇರ್ಕೊಂಡಿದೆ ನಮ್ಗೆ ದಾಖಲಾತಿ ಕೊಡಕ್ಕೆ ಹೇಳಿ. ನಮ್ಮ ಪಟ್ಟಣ ಪಂಚಾಯತಿಲಿ ಯಾವುದೇ ದಾಖಲಾತಿ ಇಲ್ಲ. ಮುಜರಾಯಿ ಇಲಾಖೆ ಇಷ್ಟು ಸ್ಟಡಿ ಇದೆ ದೇವಸ್ಥಾನ ಅನ್ನೋದು ನಮ್ಗೆ ದಾಖಲಾತಿ ಇಲ್ಲ. ಅಕಸ್ಮಾತ್ ಇರಲಿಲ್ಲ ಹೆಂಗಿದ್ರು ಅವ್ರ ಹತ್ರ ನಮ್ಮ ತಾಲೂಕು ಆಫೀಸಲ್ಲಿ ಮುಜರಾಯಿ ಇಲಾಖೆಗೆ ಇದ್ರೆ ನಮಗೆ ಕೊಡಕ್ಕೆ ಹೇಳಿ. ಅಳತೆ ಏನಾದ್ರು ಅವ್ರ ಹೆಸರಿಗೆ ಬಂದ್ರೆ ನಾವು ಬಿಟ್ಕೊಡೋಣ, ದೇವಸ್ಥಾನಕ್ಕೆ ಬಿಟ್ಕೊಡೋಣ. ಅದರಲ್ಲಿ ಸೆಟ್ಲ್ಮೆಂಟ್ ಏರಿಯಾ ಇದೆಯಲ್ಲ, ಸೆಟ್ಲ್ಮೆಂಟ್ ತೆರವು ಮಾಡಿಸ್ಬಿಟ್ಟು ನಮ್ಗೆ ಬಸ್ ಸ್ಟ್ಯಾಂಡ್ಗೆ ಅನುಕೂಲ ಹಂಗೆ ಉಳಿಯಾಗೆ ಕ್ಲಿಯರ್ ಮಾಡಿಸ್ಕೊಡ್ಲಿ. ಯಾಕೆಂದ್ರೆ ದೇವಸ್ಥಾನಕ್ಕೆ ಅಂತ ಹೇಳಿ ನಮ್ಮ ತಹಸೀಲ್ದಾರ್ ಮೇಡಮ್ ಅವರು ಹಾಕಿ ಲೆಟರ್ ಹಾಕಿ ಸರ್ಕಾರದಿಂದ ಆರ್ಡರ್ ತಂದಿದ್ದಾರೆ. ಒಳ್ಳೇದೇ ಮಾಡಕ್ಕೆ ತಂದಿದ್ದಾರೆ ದೇವಸ್ಥಾನಕ್ಕೆ ಅಂತ. ಆಮೇಲೆ ಅದೆಲ್ಲ ಜಾಗ ತೆರವು ಮಾಡಿದ್ರೆ ನಮ್ಗೆ ಬಸ್ ಸ್ಟ್ಯಾಂಡ್ಗೂ ಆಗುತ್ತೆ, ಒಂದು ಅಗ್ನಿಶಾಮಕ ದಾಳಿಗೂ ಆಗುತ್ತೆ, ಏನೋ ಒಂದು ಹಾಸ್ಪಿಟ್ಲ್ ಡೆವಲಪ್ಮೆಂಟ್ ಮಾಡೋಕ್ಕಾಗುತ್ತೆ. ಎಲ್ಲದಕ್ಕೂ ಉಳಿಯೋಕೆ ಜಾಗ ಇಲ್ಲ. ಯಾವುದೇ ಒಂದು ಪಟ್ಟಣ ಪಂಚಾಯತಿ ಆಫೀಸ್ ಕಟ್ಟಕ್ಕೆ ಜಾಗ ಇಲ್ಲ ಅಂತ ನಾವು ಪರದಾಡ್ಕೊಂಡು 5 ವರ್ಷ ಪರದಾಡ್ಕೊಂಡು ಒಂದು ಜಾಗ ಮಾಡ್ಕೊಂಡಿದ್ವಿ. ಅದು ಮಾಡ್ಕೊಡಕ್ಕೆ ಹೇಳಿ ಒಂದು ಮಶಾನದ ಜಾಗ ಕೇಳಿದ್ದು ನಮ್ಮ ತಹಸೀಲ್ದಾರ್ ಮೇಡಮ್ ಅವರು, ಅದು ಮಾಡ್ಕೊಟ್ಟಿಲ್ಲ ಇದುವರೆಗಾಗಿ. ಸತ್ರೆ ಉಣಕ್ಕೆ ಜಾಗ ಇಲ್ಲ ಅಂತ ಹೇಳಿ. ಆಮೇಲೆ ಕಸದ್ದು 16 ತಹಸೀಲ್ದಾರ್ ಬಂದು ಹೋದ್ರು. ಇವ್ರೇನೋ ನಾವು ಮಾಡ್ಕೊಟ್ಬಿಡ್ತೀವಿ ಅಂತ ಹೇಳಿ ಸಂತೆನ ಅಲ್ಲಿಗೆ ಹಸ್ತಾಂತರಗಳು ನಡೆಸಿದ್ರು, ಒಳ್ಳೇದು ಮಾಡಿದ್ರು. ಇದು ಕಸ ಹಾಕಕ್ಕೆ ಜಾಗ ಕೊಟ್ರೆ ಅಲ್ಲ ನಾವು ಹಾಕೋದು. ಇಲ್ಲಿಂದ ಚಿಕ್ಕನಹಳ್ಳಿಗೆ ಹಾಕ್ತಿದ್ರಲ್ಲ, ಡೈಲಿ 20-25 ಸಾವಿರ ರೂಪಾಯಿ ಖರ್ಚು. ನಮಗೆ ಬಿ ಖಾತೆಗೆ ಲೈಸೆನ್ಸ್ಗೆ ಕಂದಾಯ ಈಗ ಲೈಸೆನ್ಸ್ ಕೊಡಲ್ಲ ಅಂತ ಹೇಳ್ತೀರಾ, ದುಡ್ಡು ಬರಲ್ಲ. ಅಲ್ಲಿ ನಮ್ಮ ಓನ್ ಕಂದಾಯ, ಮನೆ ಕಂದಾಯದಲ್ಲಿ ನಾವೆಲ್ಲ ಕಟ್ಟಿ ಅಲ್ಲಿ ಕಸ ಕಳಿಸ್ತಾ ಇದೀವಿ. ಏನು ಉಳಿಯಾರು ಪಟ್ಟಣ ಪಂಚಾಯತಿ ಏನ್ ಮಾಡ್ತು ಅಂತ ಎಲ್ಲರೂ ಸಾರ್ವಜನಿಕರು ನಮ್ಗೆ ಕೇಳ್ತಾರೆ, ನೀವೇನ್ ಮಾಡಿದ್ರಿ ಸದಸ್ಯರಾಗಿ ಅಂತ. ಡೈಲಿ 25 ಸಾವಿರ ರೂಪಾಯಿ ನಾವು ಡೀಸೆಲ್ಗೆ, ಗಾಡಿ ಖರ್ಚಿಗೆ, ಡ್ರೈವರ್ಗಳಿಗೆ ಅಷ್ಟೊಂದು ಗಾಡಿ ಇಟ್ಕೊಂಡು ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ಪ್ರತಿ ಶುಕ್ರವಾರ ಇಲ್ಲಿಂದ ಚಿಕ್ಕನಹಳ್ಳಿ JCB ಹೋಗಿ ಬರ್ತಿದೆ. 10-15 ಸಾವಿರ ರೂಪಾಯಿ ಕಟ್ ಬರ್ತಿದೆ ಅವತ್ತು ಒಂದಿನ. ಗಾಡಿ ಹೋಗಿದ್ದಲ್ಲೇ ಯಾರು ಅದನ್ನೆಲ್ಲ ಸಾಲ್ವ್ ಮಾಡೋರು? ನಮ್ಮ ದಂಡಾಧಿಕಾರಿಗಳೇ ಅಲ್ವಾ ಮಾಡಕ್ಕೆ ಹೇಳಿ. ನಾವು ಫಸ್ಟ್ ಅರ್ಜಿ ಕೊಟ್ಟಿದ್ದೀವಿ, ಎಷ್ಟು ಅರ್ಜಿ ಕೊಡಬೇಕು ಅವ್ರಿಗೆ? ಅದೊಂದು ದಯಮಾಡಿ ಅನುಕೂಲ ಮಾಡಿಕೊಡ್ಬೇಕು. ಹಂಗ ಅಕಸ್ಮಾತ್ ಏನಾದ್ರು ಮುಜರಾಯಿ ಇಲಾಖೆಗೆ ಅಲ್ಲಿಂದ ಅವತ್ತೇನಾದ್ರು ಆಗಿಲ್ಲ, ಇವತ್ತೇನು ಮಾಡಕ್ ಬರಲ್ಲ. ಡಾಕ್ಯುಮೆಂಟು ಹಳೆ ಡಾಕ್ಯುಮೆಂಟ್ ಇರ್ತವೆ, ಎಲ್ಲ ತಿದ್ದುಪಡಿ ಮಾಡೋಕ್ಕಾಗಲ್ಲ. ಹಳೆ ಡಾಕ್ಯುಮೆಂಟ್ ತರಿಸ್ಕೊಳ್ಳಿ, ಅವ್ರಿಗೆ ಬಂತು ಅಂದ್ರೆ ಬಿಟ್ಕೊಡೋಣ. ಈ ಸೆಟ್ಲ್ಮೆಂಟ್ ಕ್ಲಿಯರ್ ಮಾಡಕ್ಕೆ ಒಂದು ಅರ್ಜಿ ಹಾಕಿ ಅವ್ರಿಗೆ ಪತ್ರ ಬರೀ.